ಇದೆ, ರೈತರಿಗೂ ಕಷ್ಟ, ನಮಗೂ ಕಷ್ಟ. ಕೊಡ್ತಾ ಇಲ್ಲ ಇವರು. ಈಗ ಲಾಭ ಸಿಕ್ಕಿದ್ರೆ ಲಾಭ ಸಿಗುತ್ತೆ, ಲಾಸ್ ಆಗಿರೋರು ಲಾಸ್ ಆಗಿರುತ್ತೆ. ಅಂಥದ್ರಲ್ಲಿ ಯಾವುದೇ ಕಡೆಯಿಂದ ನಮ್ಮ ತಲೆ ಮೇಲೆ ಹೊರೆ ಬೀಳೋದು. ಏನು ಹೇಳಿದ್ರು ವರ್ಷ ವರ್ಷ ಆಗ್ತಾನೆ ಇದೆ, ಕಡಿಮೆ ಅಂತೂ ಆಗಲ್ಲ. ಕೇಳಿದ್ರೆ ಮಳೆ ಬಂತು, ಗಿಡಗಳೆಲ್ಲ ಹೋಯ್ತು, ಏನು ಮಾಡೋಕ್ಕಾಗಲ್ಲ ಅಂತಾರೆ. ಏನು ಮಾಡೋಕ್ಕಾಗತ್ತೆ? ಬೆಳೆ ರೇಟ್ ಕಡಿಮೆ ಇದೆ, ಇಲ್ಲಿ ಕೂತ್ಕೊಂಡು ಮಾರೋರಿಗೆ ಮಧ್ಯವರ್ತಿಗಳಿಗೆ ಜಾಸ್ತಿ ಆಗ್ತಾ ಇದೆ. ಕಳೆದ ವರ್ಷ 100 ರೂಪಾಯಿ ಗಡಿ ದಾಟಿ ಜನರ ಜೇಬಿಗೆ ಬಿಸಿ ಮುಟ್ಟಿಸಿದಂತಹ ಟೊಮೆಟೊ ರೇಟ್ ಈಗ ಮತ್ತೆ ರಾಜ್ಯದಲ್ಲಿ 80 ರೂಪಾಯಿ ಬೆಲೆಯನ್ನು ಹೆಚ್ಚಿಕೆ ಮಾಡಿದೆ. ಇದು ಕಳೆದ ಒಂದು 8-10 ದಿನಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಟೊಮೆಟೊ ಬೆಲೆ ಜಾಸ್ತಿ ಆಗಿದ್ದು, ಹೀಗಾಗಿ ಒಂದು ಕಡೆ ಇದು ರೈತರಿಗೆ ಮಂದಹಾಸದ ನಗು ತಂದರೆ, ಇನ್ನೊಂದು ಕಡೆ ಇದು ಗ್ರಾಹಕರಿಗೆ ಹೊರೆ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಇದಕ್ಕೆ ಗ್ರಾಹಕರು ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾರೆ ಅನ್ನುವಂಥದ್ದನ್ನ ಅವ್ರ ಬಾಯಲ್ಲೇ ಕೇಳ್ತಾ ಹೋಗೋಣ. ಟೊಮೆಟೊ ಬೆಲೆ ಈಗ ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ ಸರ್? ಟೊಮಾಟೊ ಬೆಳೆವಣಿ ಇಲ್ಲ, ಅದೇನೇ ಬೆಲೆ ಜಾಸ್ತಿ ಆಗಿದೆ ಸರ್. ಬರ್ತಾ ಇಲ್ಲ ಟೊಮಾಟೊ ರೆಸ್ಪಾನ್ಸ್ ಪರವಾಗಿಲ್ಲ, ನಡೀತೈತಲ್ಲ. ಬೇರೆ ಜಾಗ 100 ರೂಪಾಯಿ 80 kg ಮಾಡ್ತಾರೆ, ಮಾರ್ಕೆಟ್ 60-50 ಮಾಡ್ತಾ ಇದ್ದೀವಿ. ಏನು ರೆಸ್ಪಾನ್ಸ್ ಏನಿಲ್ಲ ನಮಗೆ ಐಟಮ್ ಚೆನ್ನಾಗಿದ್ರೆ ಓಡ್ತಾ ಇರ್ತದೆ, ಏನಿಲ್ಲ. 2 ರೂಪಾಯಿಗೆ ಹೋಗುತ್ತೆ, 100 ರೂಪಾಯಿ ಇದ್ರೂ ಹೋಗುತ್ತೆ. ನಮ್ಮ ಹತ್ರ ಏನಿಲ್ಲ, ಏನು ಅಬ್ಜೆಕ್ಷನ್ಗಳು ಏನಿಲ್ಲ, ನಮಗೆಲ್ಲ ನಡೀತಾ ಇರ್ತದೆ. ಈಗ ಟೊಮೆಟೊ ಬೆಲೆ ಹೆಚ್ಚಿಗೆ ಆಗಿದೆ, ಏನು ಹೇಳ್ತೀರಾ ಸರ್? ಗ್ರಾಹಕರೆಲ್ಲ ತೊಳ್ತಾ ಇದ್ದಾರೆ, ಏನೇ ಅದಕ್ಕೇನು ಅಭ್ಯಂತರ ಇಲ್ಲ, ವ್ಯಾಪಾರ ಆಗೋದಾಗ್ತಾ ಇದೆ ಅವರಿಗೆ. ಇದು ಒಂದು ಕಡೆ ರೈತರಿಗೆ ಒಂಥರ ಖುಷಿ ತಂದರೆ, ಒಂದೊಂದು ಕಡೆ ಗ್ರಾಹಕರ ಜೇಬಿಗೆ ಬಿಸಿ ಅಂತಲೇ ಹೇಳ್ತಾ ಇದೆ. ಇದಕ್ಕೇನು ಹೇಳ್ತೀರಿ ಸರ್? ಅದಕ್ಕೇನು ಹೇಳ್ಬೇಕು ಹೇಳಿ, ರೈತರಿಗೆ ಏನು ಬಿಸಿ ಏನಿಲ್ಲ. ರೈತರು ನಡೀತಾ ಇದೆ. ಒಂದು ಕಡೆ ಗ್ರಾಹಕರಿಗೆ ಒಂದು ಜೇಬಿಗೆ ಹೊರೆ ಅಂತ ಆಗ್ತಾ ಇದೆ, ರೇಟ್ ಎಲ್ಲ ಜಾಸ್ತಿ ಆಗಿದೆ. ಅದೇ ಮೊನ್ನೆ ತಾನೇ ಜಾಸ್ತಿ ಆಗಿತ್ತು, 100 ರೂಪಾಯಿ 80 ರೂಪಾಯಿ 50 ರೂಪಾಯಿ ಆಗಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಆಗಿದೆ. ಈಗ ಕಡಿಮೆ ಆಗಿದೆ ಅಲ್ಲ. ಒಟ್ಟಿನಲ್ಲಿ ಸೂಕ್ತವಾಗಿ ಹೋಗ್ತಾ ರೆಸ್ಪಾನ್ಸ್ ಬರ್ತಾ ಐತೆ ನಿಮಗೆ? ಸೂಕ್ತವಾಗಿ ನಡೀತಾ ಇದೆ, ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಅದಕ್ಕೇನು ಅಭ್ಯಂತರ ಇಲ್ಲ. ಸರ್, ಈಗ ನಿರಂತರವಾಗಿ ಟೊಮೆಟೊ ಬೆಲೆ ಜಾಸ್ತಿ ಆಗ್ತಾ ಇದೆ, ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ? ಮತ್ತೆ ಬರ್ತಕ್ಕಂಥ ರೈತರು ಒಂದು ಕಡೆ ಖುಷಿ ಇದೆ, ಇನ್ನೊಂದು ಕಡೆ ಗ್ರಾಹಕರ ಜೇಬಿಗೆ ಹೊರೆ ಅಂತ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ ಸರ್? ಏನು ಹೇಳೋದು ಸರ್, ಬೆಲೆ ಇರುವಾಗ ಏನು ಮಾಡ್ತಾರೆ ಗಿರಾಕಿ? ಬೆಲೆ ಇರುವಾಗ 1 kg ತೊಗೊಳ್ಳೋದು, ಅರ್ಧ kg ತೊಗೊಳ್ತಾರೆ ಅಷ್ಟೇ. 80-100 ಇದ್ದರೆ ಈಗ ಬೆಲೆ ಡೌನ್ ಆಗಿದೆಲ್ಲ, 40 ರೂಪಾಯಿ ಬಂದಿದೆ ಇವಾಗ. ಅಲ್ಲ, ರೇಟ್ ಜಾಸ್ತಿ ಕಳೆದ 8 ದಿನಗಳಿಂದ ರೇಟು ಕೂಡ ಜಾಸ್ತಿ ಆಗಿತ್ತು. ಇವತ್ತಿನ ರೆಸ್ಪಾನ್ಸ್ ಹೇಗಿದೆ? ಹಾಂ, ಏನಿಲ್ಲ, ಪರವಾಗಿಲ್ಲ, ಗಿರಾಕಿ ತೊಗೊಳ್ತಾ ಇದ್ದಾರೆ, ಈ ಬೆಲೆಗೆ ತೊಗೊಳ್ತಾರೆ. ಬಡವರು ತಿಂತಾರೆ ಈ ಬೆಲೆಗೆ. ಅಲ್ಲ, ವ್ಯಾಪಾರ ವಹಿವಾಟೆಲ್ಲ ಸೂಕ್ತವಾಗಿ ಹೋಗ್ತಾ ಇತ್ತಾ? ಸ್ವಲ್ಪ ಸ್ಲೋನೇ ಆಗ್ತದೆ, ವ್ಯಾಪಾರ ಸ್ವಲ್ಪ ಸ್ಲೋನೇ ಆಗ್ತದೆ, ಪರವಾಗಿಲ್ಲ. ಈ ಬೆಲೆಗೆ ಸ್ವಲ್ಪ ಪರವಾಗಿಲ್ಲ. ರೇಟು ಜಾಸ್ತಿ ಆಗಿದೆ, ಒಂದು 30-40 ರೂಪಾಯಿ ಇದ್ದದ್ದು ಹತ್ತತ್ರ 80 ರೂಪಾಯಿ 90 ರೂಪಾಯಿಗೆ ಬಂದಿದೆ. ಇದು ಒಂದು ಕಡೆ ರೈತರ ಖುಷಿ ತಂದರೆ, ಗ್ರಾಹಕರ ಜೇಬಿಗೆ ಒಂಥರ ಹೊರೆ ಅಂತಲೇ ಹೇಳ್ಬೋದು. ನೀವೇನು ಹೇಳ್ತೀರಿ ಮೇಡಮ್? ಕಷ್ಟನೇ ಇದೆ, ರೈತರಿಗೂ ಕಷ್ಟ, ನಮಗೂ ಕಷ್ಟ. ಏನು ಮಾಡೋಕ್ಕಾಗುತ್ತೆ? ಇದು ಒಂಥರ ಬ್ಯಾಲೆನ್ಸ್ ಆಗಬೇಕಾಗಿತ್ತು ಅಲ್ವಾ, ರೈತರಿಗೂ ಮತ್ತು ಗ್ರಾಹಕರ ನಡುವೆ ಸಮತೋಲನವಾಗಿ ಇರಬೇಕಾಗಿತ್ತು ಅನ್ನುವಂಥದ್ದಿದೆ. ವಿ ಹ್ಯಾವ್ ಟು ಮೇಂಟೈನ್. ಹೆಂಗೆ ಜಾಸ್ತಿ ಇದ್ರೂ ತಗೊಳ್ಬೇಕು, ಕಡಿಮೆ ಇದ್ರೂ ತಗೊಳ್ಳೇಬೇಕಾಗುತ್ತೆ. ಒಟ್ಟಿನಲ್ಲಿ ಹೊರೆ ಆಗ್ತಾ ಇದೆ ನಿಮಗೆ? ಹೌದು, ಕಡಿಮೆ ಮಾಡಿಸಿ ಮೇಡಮ್. ಈಗ ಏನಂದರೆ ರಾಜ್ಯದಲ್ಲಿ ಈಗ ಟೊಮೆಟೊ ಬೆಲೆ ನಿರಂತರವಾಗಿ ಹೆಚ್ಚಿಗೆ ಆಗ್ತಾ ಇದೆ, ಈಗ ನಿಮಗಿದು ಒಂಥರ ಹೊರೆ ಆಗ್ತಾ ಇದೆ, ಏನು ಹೇಳ್ತೀರಾ? ಹೌದು, ಹೊರೆ ಆಗುತ್ತೆ. ಕೊಡಬೇಕಲ್ಲ, ಇವ್ರು ಕಮ್ಮಿ ಕೊಡಲ್ಲ, ಅದೇ ರೇಟ್ ಹೇಳ್ತಾರೆ. ಒಂದು ಕಡೆ ಅಂದರೆ ಎಲ್ಲ ಕಡೆನೂ ಅದೇ ರೇಟು. ಹೆಂಗೆ ತಿನ್ನೋದು ಹೇಳಿ? ಇವಾಗ ಮಳೆ ಬೇರೆ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಕೊಳಿತೈತಿ ಅಂದ್ಬಿಟ್ಟು ಜಾಸ್ತಿ ರೇಟ್ ಹಾಕಿದ್ದಾರೆ ಅಷ್ಟೇ. ಇದು ಒಂದು ಕಡೆ ರೈತರಿಗೆ ಖುಷಿ ತಂದರೆ, ಗ್ರಾಹಕರಿಗೆ ಒಂಥರ ದೊಡ್ಡ ಹೊರೆಯನ್ನಂತಾನೆ ಹೇಳ್ಬೋದು. ಒಂಥರ ಸಮತೋಲನವಾಗಿರ್ಬೇಕಂತದ್ದು ಇತ್ತು, ಏನು ಹೇಳ್ತೀರಿ? ಬೆಳೆಯೋರ್ಗೂ ಕಷ್ಟ ಅಲ್ವಾ, ಅವರು ಎಷ್ಟು ಕಷ್ಟಪಡ್ತಾರೆ. ನಾವೇನೋ 1 kg ತಗೊಂಬಿಡ್ತೀವಿ 20 ರೂಪಾಯಿ ಕೊಟ್ಟು, ಅವ್ರು ತುಂಬ ದಿವಸ ಕಾಯ್ಬೇಕಲ್ಲ. ಹೌದು, ಕಷ್ಟ ಆಗ್ತಾ ಇದೆ ಹಂಗಾದ್ರೆ ಒಂದು ಕಡೆ. ಕಷ್ಟ ಏನು ಮಾಡೋದು? ಕಷ್ಟ ಆದರೂ ಕೊಡಲ್ಲ, ಸುಖ ಆದರೂ ಕೊಡಲ್ಲ ಅವರು. ಈಗ ಟೊಮೆಟೊ ಬೆಲೆ ಈಗ ರಾಜ್ಯದಲ್ಲಿ ನಿರಂತರವಾಗಿ ಹೆಚ್ಚಿಗೆ ಆಗಿದೆ, ಇದು ಒಂದು ಕಡೆ ಗ್ರಾಹಕರಿಗೆ ಜೇಬಿಗೆ ಬಿಸಿ ಅಂತ ಆಗಿದೆ. ನೀವೇನು ಹೇಳ್ತೀರಾ? ಹೌದು, ನಮಗೆ ಬಿಸಿನೇ. ಯಾಕಂತ ಹೇಳಿದ್ರೆ ಆವಾಗ ಒಂದು ವಾರದಿಂದ ಕಡೆ 20 ರೂಪಾಯಿ ಇತ್ತು, ಈಗ ಇದ್ದಕ್ಕಿದ್ದಂಗೆ 80 ರೂಪಾಯಿ 60 ರೂಪಾಯಿ ಅಂತ ಹೇಳಿದ್ರೆ ಈಗ ನಮಗೇನೋ ದಿನ ಕೂಲಿದ್ದೇನೋ ನಮಗೆ ಬರಲ್ವಲ್ಲ. ಆ ಥರ ವ್ಯಾಪಾರಸ್ಥರಿಗೂ ಏನೂ ಸಿಗೋದಿಲ್ಲ, ಈ ರೈತರಿಗೂ ಏನೂ ಲಾಭ ಇಲ್ಲ. ಯಾಕಂದರೆ ಅವ್ರು 6 ತಿಂಗಳು ಕಾಯ್ತಿರ್ತಾರೆ. ಈಗ ಲಾಭ ಸಿಕ್ಕಿದ್ರೆ ಲಾಭ ಸಿಗುತ್ತೆ, ಲಾಸ್ ಆಗಿರೋರು ಲಾಸ್ ಆಗಿರುತ್ತೆ. ಅಂಥದ್ರಲ್ಲಿ ಯಾವುದೇ ಕಡೆಯಿಂದ ನಮ್ಮ ತಲೆ ಮೇಲೆ ಹೊರೆ ಬೀಳೋದು. ಇದು ಒಂದು ಕಡೆ ರೈತರಿಗೆ ಖುಷಿ ಅಂತ ತಂದರೆ, ಇನ್ನೊಂದು ಕಡೆ ಗ್ರಾಹಕರಿಗೆ ಒಂಥರ ಹೊರೆ ಅಂತಲೇ ಇದೆ. ಇದು ಒಂಥರ ಸಮತೋಲನವಾಗಿ ಹೋಗಬೇಕು, ಬ್ಯಾಲೆನ್ಸ್ ಆಗಿ ಹೋಗಬೇಕು ಅನ್ನೋದಿದೆ.
ಅದು ರೈತರಿಂದ ನಮಗೆ ಡೈರೆಕ್ಟಾಗಿ ಮಾರ್ಕೆಟಿಗೆ ಬರೋಂಗಿದ್ರೆ ಪರವಾಗಿಲ್ಲ. ಈ ಮದ್ಯದ ಮುಖಾಂತರದಿಂದ ಬರೋದ್ರಿಂದ ಗ್ರಾಹಕರಿಗೇ ನಮಗೆ ಲಾಸ್ ಆಗೋದು. ಈಗ ರೈತರಿಗೇನು ಅಷ್ಟು ಬೆಲೆ ಕೊಡ್ತಾ ಇಲ್ಲ, ಇವರು ರೈತರಿಗೇನು ಅಷ್ಟು ಬೆಲೆ ಕೊಡ್ತಾ ಇಲ್ಲ. ಡೈರೆಕ್ಟಾಗಿ ಮಾರ್ಕೆಟಿಗೆ ಬರೋದ್ರಿಂದ ಅಲ್ಲಿ ಒಂದು ಬ್ರೋಕರ್ಗಳು ಇರ್ತಾರೆ, ಅವ್ರ ಕಡೆಯಿಂದ ಇಲ್ಲಿಗೆ ಬಂದು ಇಲ್ಲಿಂದ ನಮ್ಗೆ ಇಲ್ಲಿ 10 ರೂಪಾಯಿ ಜಾಸ್ತಿನೇ ಆಗೋದು. ನಮಗೆ ಮೊದಲು ಅಲ್ಲಿರೋ ಬ್ರೋಕರ್ಗಳಿಗೆ ನಿಲ್ಸಿದ್ರೆ ಡೈರೆಕ್ಟಾಗಿ ರೈತರು ಬಂದು ಇಲ್ಲಿ ಮಾರ್ಕೆಟ್ ವ್ಯವಹಾರ ಮಾಡಿದ್ರೆ ಅವ್ರಿಗೂ ಸಿಗುತ್ತೆ, ನಮಗೂ ಕಮ್ಮಿಗೆ ಸಿಗುತ್ತೆ. ಇದು ಒಂದು ದೊಡ್ಡ ಹೊರೆನೇ, ತುಂಬ ದೊಡ್ಡ ಹೊರೆ ಇದು. ನಮ್ಮಂಥವ್ರಿಗೆ ತುಂಬ ದೊಡ್ಡ ಹೊರೆ ಇದು. ಯಾಕಂದರೆ ನಾನು ಒಂದು ರೈತರ ಮಗಳು, ನಾನು ಅನುಭವಿಸಿದ್ದೀನಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಮೊದಲು ಮಧ್ಯವರ್ತಿಗಳಿಗೆ ನಿಲ್ಲಿಸಬೇಕು. ಒಂದು ಏಜೆಂಟ್ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ನೀವು. 99% ಎಲ್ಲ ಕಡೆಯಿಂದನೂ ಏಜೆಂಟ್ಗಳೇ ತಿಂತಾ ಇರೋದೇ ಹೊರತು ನಮ್ಮಂಥವ್ರಿಗೆ ಏನು ಆದಾಯ ಇಲ್ಲ. ಈಗ ಈ ಕೊತ್ತಂಬರಿ ಬೆಳೆಯೋದಕ್ಕೆ 40 ದಿನ 1.5 ತಿಂಗಳಾಗುತ್ತೆ. ನಾವು ತಗೊಂಡು ಯೂಸ್ ಮಾಡೋದು ಬರೀ 10 ನಿಮಿಷಕ್ಕೆ. ಆದರೆ ಅವ್ರು ಬೆಳೆದಿರೋರ್ಗೆ ಲಾಭ ಇಲ್ಲ, ನಾವು ತಗೊಂಡ್ತಿರೋರ್ಗೆ ಲಾಭ ಇಲ್ಲ. ಮಧ್ಯವರ್ತಿಗಳು ಮಾತ್ರ ತುಂಬ ಚೆನ್ನಾಗಿ ಬೆಳೀತಿದ್ದಾರೆ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಅವ್ರು ಬೆಳೀತಿದ್ದಾರೆ, ನಾವು ಬಾಡಿಗೆಗಳು ಕಟ್ಟೋಕ್ಕೂ ಆಗ್ತಾ ಇಲ್ಲ. ಆ ಥರ ಇದ್ದೀವಿ ಮೇಡಮ್. ಈಗ ರಾಜ್ಯದಲ್ಲಿ ಈಗ ಟೊಮೆಟೊ ಬೆಲೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ. ಇದು ಒಂದು ಕಡೆ ಗ್ರಾಹಕರಿಗೆ ಹೊರೆ, ಒಂದು ಕಡೆ ರೈತರಿಗೆ ಖುಷಿ ಇದ್ದರೆ ಗ್ರಾಹಕರು ಒಂದು ಕಡೆ ಹೊರೆ ಅಂತಲೇ ಹೇಳ್ಬೋದು. ನಿಮಗೆ ಯಾವ ರೀತಿಯಾಗಿ ಕಷ್ಟ ಆಗ್ತಾ ಇದೆ ಮೇಡಮ್? ಅದೇ ನಮಗೆ ಏನು ತೊಗೋಬೇಕಂದ್ರೂ ಎಲ್ಲ ಬೆಲೆ ಜಾಸ್ತಿ. ಅದಕ್ಕೆ ಸಿಟಿ ಮಾರ್ಕೆಟಿಗೆ ಬಂದಿರೋದು ನಾವು. ಅಲ್ಲಿ ಆ ಕಡೆ ಎಲ್ಲ 110, 120 ಆ ಥರ ಕೊಡ್ತಾ ಇದ್ದಾರೆ. ಎಲ್ಲ ಬೆಲೆ ಜಾಸ್ತಿ. ಇಲ್ಲಿ ನೋಡ್ತೀನಿ ಎಷ್ಟು ಸಿಗುತ್ತೆ ಅಂತ. ಇಲ್ಲ, ಕಳೆದ ವರ್ಷ ಇದು ಒಂದು ಕಡೆ ರೇಟು ಒಂದು 100 ರೂಪಾಯಿ ಗಡಿ ದಾಟಿತ್ತು. ಈ ವರ್ಷವೂ ಕೂಡ ಹೆಚ್ಚಿಗೆ ಆಗಿದೆ. ಯಾವ ರೀತಿಯಾಗಿ ನಿಮಗೆ ತೊಂದರೆ ಆಗ್ತಾ ಇದೆ? ತೊಂದರೆನೂ ಆಗ್ತಾ ಇದೆ. ತರಕಾರಿಗಳು ತೊಂದರೆ, ಸೊಪ್ಪುಗಳು ಬೆಲೆ ಜಾಸ್ತಿ, ಪ್ರತಿಯೊಂದು ಬೆಲೆ ಜಾಸ್ತಿ. ಅದಕ್ಕೆ ನೋಡಬೇಕು ಇವಾಗ ಏನು ಹೇಗಿದೆ ಅಂತ. ಇಲ್ಲಿ ಅದೇ ನೋಡೋಕೆ ಬಂದಿರೋದು. ಎಷ್ಟು ಅಂದರೆ ಕಷ್ಟ, ಈ ಮಳೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡೋಣ ಯಾವ ರೀತಿ. ಪ್ರತಿಯೊಂದು ಬೆಲೆ ಜಾಸ್ತಿನೇ. ಅಂದರೆ ಇದು ಬಿಸ್ನೆಸ್ ಅವ್ರಿಗೂ ಸ್ವಲ್ಪ ತೊಂದರೆನೇ, ಆಮೇಲೆ ಜಾಬ್ ಮಾಡೋರ್ಗೂ ತೊಂದರೆನೇ. ನೋಡಬೇಕು ಮೇಡಮ್. ಈಗ ರಾಜ್ಯದಲ್ಲಿ ನಿರಂತರವಾಗಿ ಕಳೆದ ವರ್ಷವೂ ಕೂಡ ಟೊಮೆಟೊ ಬೆಲೆ ಜಾಸ್ತಿ ಆಗಿತ್ತು, 100 ರೂಪಾಯಿ ಗಡಿ ದಾಟಿತ್ತು. ಈ ವರ್ಷವೂ ಕೂಡ ಸಾಕಷ್ಟು ಟೊಮೆಟೊ ಬೆಲೆ ಜಾಸ್ತಿ ಆಗಿದೆ. ಇದಕ್ಕೆ ನೀವೇನು ಹೇಳ್ತೀರಿ ಮೇಡಮ್? ಆದರೆ ನಾನು ಏನಂತೀನಿ ಅಂದರೆ, ಹೋದ ಸತಿ 100 ರೂಪಾಯಿ ಇತ್ತು kg. ಅದೇ ಈ ಸತಿ 100 ರೂಪಾಯಿ ಆಗಿಲ್ಲ. ಅದೇ ಇವಾಗ ಪರವಾಗಿಲ್ಲ. ಹತ್ತತ್ರ ಈಗ ಗಡಿ ದಾಟಿಗೆ ಬರ್ತಾ ಇದೆ, 80 ರೂಪಾಯಿ ದಾಟಿದೆ, ಹತ್ತತ್ರ ಬರ್ಬೋದು ಅನ್ನುವಂಥ ಸೂಚನೆಯೂ ಕೂಡ ಇದೆ. ಇದಕ್ಕೇನು ಹೇಳ್ತೀರಿ? ಏನು ಹೇಳೋದು, ಅದು ವರ್ಷ ಆಗ್ತಾನೇ ಇದೆ. ಕಡಿಮೆ ಅಂತೂ ಆಗಲ್ಲ. ಕೇಳಿದ್ರೆ ಮಳೆ ಬಂತು, ಗಿಡಗಳೆಲ್ಲ ಹೋಯ್ತು, ಏನು ಮಾಡೋಕ್ಕಾಗಲ್ಲ ಅಂತಾರೆ. ಏನು ಮಾಡೋಕ್ಕಾಗತ್ತೆ? ನಾವು ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಅದೇ ಚೆನ್ನಾಗಿ ಟೊಮೆಟೊ ಬಂದರೆ 20 ರೂಪಾಯಿಗೆ ಬರ್ತಾಯಿದೆ. ನಾವು ಅವ್ರನ್ನ ಏನು ಹೇಳೋಕ್ಕಾಗಲ್ಲಮ್ಮ. ಇದು ನಿಜಾನ ತಪ್ಪ ನನಗೆ ಗೊತ್ತಿಲ್ಲ. ಅವರು ತಗೊಂಡು ಬರ್ತಾರೆ, ಕಡಿಮೆ ಇದ್ದರೆ ನಮಗೆ ಕಡಿಮೆ ಕೊಡ್ತಾರೆ. ಅಲ್ಲಿ ಬೆಲೆ ಜಾಸ್ತಿ ಇದೆ, ಅವ್ರು ಏನು ಮಾಡೋಕ್ಕಾಗಲ್ಲ. ನಾನು ಅವ್ರು ಬೈಯೋಕ್ಕೂ ಆಗಲ್ಲ. ಏನಾಗುತ್ತೋ ಅದು ಆಗೇ ಆಗುತ್ತೆ ಅಷ್ಟೇ. ಇದು ಒಂದು ಕಡೆ ಏನಂತಂದರೆ ರೈತರಿಗೆ ಖುಷಿ ತಂದರೆ, ಮತ್ತೊಂದು ಕಡೆ ಗ್ರಾಹಕರಿಗೆ ಇದು ಒಂಥರ ಜೇಬಿಗೆ ಹೊರೆ. ಏನು ಹೇಳ್ತೀರಾ? ಇಲ್ಲ, ಇವಾಗ ಅವರು ರೈತರು ಒಂದು ಅಲ್ಲಿ ಬೆಳೆ ಕಡಿಮೆ ಇರೋದಂಗೆ, ಬೆಳವಣಿಗೆ ಕಡಿಮೆ ಇರೋಕ್ಕೆ ಅವ್ರು ಪಾಪ ಜಾಸ್ತಿ ಮಾಡ್ತಾರೆ. ಅವ್ರು ಏನು ಹೇಳಂಗಿಲ್ಲ. ಅಂದರೆ ಒಂದು ಕಡೆ ಇದೇನು ಒಂದು ಏಜೆಂಟ್ಗಳ ಹಾವಳಿ ಅಂತ ಹೇಳ್ಬೋದಾ? ಅರ್ಥ ಆಗಿಲ್ಲ. ಅಲ್ಲ, ಮಧ್ಯವರ್ತಿಗಳ ಏಜೆಂಟ್ಗಳಿಂದ ಈ ರೀತಿ ಏನಾದರೂ ತೊಂದರೆ ಹಾಕೋ ಒಂದು ಸೂಚನೆನಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ರಜಾ. ಅದ್ರ ಗೊತ್ತಿರೋ ಹೇಳ್ತಾ ಇದೆ. ಅದೇ ನನಗೆ ಗೊತ್ತಿರೋದು ಇಷ್ಟೇ ಅಲ್ವಾ. ಅಲ್ಲಿ ಎಲ್ಲ ಮಳೆ ಬಂದು ಗಿಡಗಳೆಲ್ಲ ಹೋಗ್ಬಿಟ್ರೆ ಅವ್ರು ಏನು ಮಾಡ್ತಾರೆ, ಟೊಮೊಟೊ ಬೆಲೆ ಆಗೇ ಆಗುತ್ತೆ. ಸ್ವಲ್ಪನೇ ಏನಾರ ಏನು ಇಷ್ಟು ಬೆಲೆ ಅಂತಾರೆ. ನಾನು ಎಲ್ರಿಗೂ ಅದೇ ಅಂತೀನಿ. ಅಲ್ಲಿ ಬೆಳವಣಿಗೆ ಜಾಸ್ತಿ ಇದ್ದರೆ ಕಡಿಮೆ ರೇಟಿಗೆ ಬರುತ್ತೆ. ಅಲ್ಲಿ ಗಿಡಗಳೆಲ್ಲ ಹೋಗ್ಬಿಟ್ರೆ ಮಳೇಲಿ ಏನು ಮಾಡ್ತಾರೆ ಪಾಪ, ಅವ್ರಿಗೂ ತೊಂದರೆ ಇದೆ. ನಾನು ಅವ್ರನ್ನ ಏನು ಹೇಳಂಗಿಲ್ಲ. ಸರ್, ಟೊಮೆಟೊ ಬೆಲೆ 100 ರೂಪಾಯಿ ಹತ್ತತ್ರ ಗಡಿ ದಾಟ್ತಾ ಇದೆ. ಹೌದು ಸರ್. ಏನು ಹೇಳ್ತೀರಾ, ಹೊರೆ ಆಗ್ತಿದೆ ಅಂತ? ಗ್ರಾಹಕರಿಗೆ ತುಂಬ ಹೊರೆ ಆಗ್ತಾ ಇದೆ ಸರ್. ಇದರಲ್ಲಿ ಬೆಳೆಯೋರಿಗೆ ಬೆಳೆ ರೇಟ್ ಕಡಿಮೆ ಇದೆ, ಇಲ್ಲಿ ಕೂತ್ಕೊಂಡು ಮಾರೋರಿಗೆ ಮಧ್ಯವರ್ತಿಗಳಿಗೆ ಜಾಸ್ತಿ ಆಗ್ತಾ ಇದೆ. ಅದರಿಂದ ಬೆಲೆ ಜಾಸ್ತಿ ಆಗ್ತಾ ಇದೆ ಸರ್. ಇದು ಒಂದು ಕಡೆ ರೈತರಿಗೆ ಖುಷಿ ತಂದರೆ, ಮತ್ತೊಂದು ಕಡೆ ಒಂಥರ ಗ್ರಾಹಕರಿಗೆ ತುಂಬ ಕಷ್ಟವಾಗ್ತಾ ಇದೆ. ಮಧ್ಯವರ್ತಿ ಅಂತರ ಏನಾದರೂ ಹಾವಳಿ ಜಾಸ್ತಿ ಇದೆಯಾ ಅಥವಾ ಏನು? ಹೆಂಗೆ ಗೊತ್ತಿಲ್ಲ ಸರ್, ಮಧ್ಯವರ್ತಿಗಳಲ್ಲಿ ಇದೆ ಅಷ್ಟೇ ಸರ್. ಅಲ್ಲ, ನಿಮ್ಗೆ ಕಷ್ಟ ಆಗ್ತಾ ಇದೆಯಾ? ಹೌದು ಸರ್, ನಮ್ಗೆ ಕಷ್ಟ ಆಗ್ತಾ ಇದೆ ತಗೋಬೇಕು ಅಂದರೆ. ಬೆಲೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ. ಹೋದ ವರ್ಷ 100 ರೂಪಾಯಿ ದಾಟಿತ್ತು ಗಡಿ, ಈ ವರ್ಷ ಹತ್ತತ್ರ 80 ರೂಪಾಯಿ ಬಂದಿದೆ. ಹೊರೆ ಆಗ್ತಾ ಇದೆ ಸರ್ ನಿಮಗೆ? ಹೌದು, ಡೆಫಿನೆಟ್ಲಿ ಹೊರೆ ಆಗುತ್ತೆ. ಅದು ಏನಕ್ಕೆ ಅಂತ ನೋಡಬೇಕಲ್ಲ. ಎಲ್ಲಿ ಸಪ್ಲೈ ಚೈನ್ ಏನು ಹೆಚ್ಚು ಕಡಿಮೆ ಆಗಿದೆ ಅಂತ ನೋಡಬೇಕಲ್ಲ. ಮಳೆ ಅಥವಾ ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ.
ಸೊ ಹೋಪ್ಫುಲಿ ಇನ್ನೊಂದು ವಾರ 2 ವಾರಕ್ಕೆ ಸರಿ ಹೋಗುತ್ತೆ. ಸರ್, ಇದು ಒಂದು ಕಡೆ ರೈತರಿಗೆ ಒಂದು ಖುಷಿ ತಂದರೆ ಗ್ರಾಹಕರಿಗೆ ಇದು ಒಂಥರ ಕಷ್ಟನೇ ಅಂತ ಹೇಳ್ಬೋದು. ಒಬ್ರಿಗೆ ಕಷ್ಟ ಅಂದರೆ ಒಬ್ರಿಗೆ ಇದಾಗಲೇ ಹಾಗೆ ಆಗುತ್ತಲ್ವ ಅದು. ಹಾಗೆ ಅದನ್ನು ಏನಂತಂದರೆ ಸರ್ಕಾರ ಆಗಲಿ ಜನ ಆಗಲಿ ಸ್ವಲ್ಪ ನೋಡ್ಕೋಬೇಕು. ಮಳೆ ಅಥವಾ ಏನು ವಾತಾವರಣ ಹೆಂಗಿದೆ ಅದ್ರ ಪ್ರಕಾರ ಹೆಚ್ಚು ಕಡಿಮೆ ಆಗುತ್ತೆ. ಅದು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಜನ. 1 ವಾರ 2 ವಾರ ಅನ್ನಂಗೆ. ಈಗ ಸೈಕ್ಲೋನ್ ಎಫೆಕ್ಟ್ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಅಲ್ಲಿವರೆಗೂ ಸ್ವಲ್ಪ ಬೆಳೆ ಹೆಚ್ಚು ಕಡಿಮೆ ಆಗುತ್ತದು, ನೋಡ್ಕೋಬೇಕಷ್ಟೇ. ಇನ್ನೇನು 1 ವಾರದಲ್ಲಿ ಸರಿ ಹೋಗುತ್ತೆ ಹೋಪ್ಫುಲಿ ಎಲ್ಲ. ಒಟ್ಟಲ್ಲಿ ನಿಮ್ಗೆ ವಿಶ್ವಾಸ ಇದೆ ಕಡಿಮೆ ಆಗುತ್ತೆ, ರೇಟ್ ಕಡಿಮೆ ಆಗುತ್ತೆ, ಯಾವುದೇ ರೀತಿ ಅಂತ ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಇತ್ತೀಚೆಗೆಲ್ಲ ಆಡಳಿತ ಹಾಗೆ ನಡೀತಾ ಇದೆಯಲ್ವಾ. ಅಬ್ಸರ್ವ್ ಮಾಡಿದ್ದೀರಾ, ರೇರ್ಲಿ ಇರುತ್ತೆ, ಆಮೇಲೆ ಒಂದು ಕಾನ್ಸ್ಟೆಂಟಾಗಿ ಆಮೇಲೆ ಕೆಳಗಡೆ ಇರೋದು ಅಲ್ಲೇ ಇರುತ್ತೆ ಯಾವಾಗಲೂ. ಹಾಗೆ ಅಲ್ವಾ ಯಾವಾಗ್ಲೂ. ಈಗ ಅಂದರೆ ವ್ಯವಸ್ಥೆ ಚೆನ್ನಾಗಿ ನಡೀತಾ ಇದೆ ಅಂತ ಅರ್ಥ. ಅದು ವರ್ಷದಲ್ಲಿ 1 ಸಲ 2 ಸಲ ಹಿಂಗಾಗತ್ತೆ, ಆಮೇಲೆ ಬರುತ್ತೆ, ಸರಿ ಹೋಗುತ್ತೆ. ಟೊಮೆಟೊ ಬೆಲೆ ಜಾಸ್ತಿ ಆಗಿದೆ, ಅಡುಗೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಒಂದು ಕಡೆ ರೈತರಿಗೆ ಖುಷಿ ತಂದರೆ ಇನ್ನೊಂದು ಕಡೆ ಗ್ರಾಹಕರ ಜೇಬಿಗೆ ಒಂಥರ ಬಿಸಿ ಅಂತಲೇ ಹೇಳ್ಬೋದು. ನಿಮಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾಯಿದೆ? ರೇಟ್ ಜಾಸ್ತಿನೇ ಆದರೂ ಕೊಂಡು ತಿನ್ನಲೇಬೇಕಲ್ವಾ, ಅದಕ್ಕೋಸ್ಕರ ತೊಗೊಳ್ಲೇಬೇಕು ಎಷ್ಟೇ ಬೆಲೆ ಆದ್ರೂ. 1 kg ತಗೊಳತ್ತವ, ಒಂದು ಅರ್ಧ kg ಆದರೂ ತೊಗೊಂಡು ಮಾಡಲೇಬೇಕು ಅಷ್ಟೇ. ಹೋದ ವರ್ಷ ಹತ್ತತ್ರ ಏನಂದರೆ ಒಂದು 100 ರೂಪಾಯಿ ಇತ್ತು, ಈ ವರ್ಷ ಕೂಡ ಹತ್ತತ್ರ 80 ರೂಪಾಯಿ ಬಂದಿದೆ. 100 ರೂಪಾಯಿ ದಾಟತ್ತನ್ನುವಂಥ ಸೂಚನೆಯೂ ಕೂಡ ಇದೆ. ಏನು ಹೇಳ್ತೀರಿ? ದಾಟುತ್ತೆ ಒಟ್ಟಾಗೆ. ಇದು ಮಳೆ ಇದಾಯಿತು ಅಂದರೆ ಇನ್ನು 100 ರೂಪಾಯಿ ದಾಟುತ್ತೆ ಮೇಲೇ. ಅಷ್ಟೇ, ಇನ್ನೇನು ಒಂದು 70-80 ಲಾಸ್ಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದೇ ಯಾವ ಕಷ್ಟ ಆಗ್ತಾ ಇದೆ. ಕಷ್ಟ ಆಗ್ತಾ ಇದೆ. ಜನಗಳಿಗೂ ತೊಂದರೆ, ರೈತರಿಗೂ ತೊಂದರೆನೇ ಆಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಿರಂತರವಾಗಿ ರಾಜ್ಯದಲ್ಲಿ 8-10 ದಿನಗಳಿಂದ ಟೊಮೆಟೊ ಬೆಲೆ ಏರಿಕೆ ಆದ ಹಿನ್ನೆಲೆಯಲ್ಲಿ ಒಂದು ಕಡೆ ಗ್ರಾಹಕರು ಕಷ್ಟವಾಗ್ತಾ ಇಲ್ಲ ಅಂತ ಒಂದು ಕಡೆ ಹೇಳಿದರೆ, ಇನ್ನೊಂದು ಕಡೆ ವ್ಯಾಪಾರಸ್ಥರು ಇದು ಎಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು ಮಾತನ್ನ ಕೂಡ ಹೇಳಿದರು. ಇನ್ನು ಮುಂದಿನ ದಿನಗಳಲ್ಲಿ ಟೊಮೆಟೊ ಬೆಲೆ ಅಥವಾ ಗಗನಕ್ಕೇರುತ್ತಾ ಅಥವಾ ಇಲ್ಲ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ರೋಹನ್ ಹಿರೇಮಠ್, ಫ್ರೀಡಮ್ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.